ಉಕ್ಕರಿಸಿದ ರಾಗಿ ರೊಟ್ಟಿ ಮಾಡೋ ವಿಧಾನನ ನಾವು ಇವಾಗಲೇ ನೋಡಿದ್ದೇವೆ. ಇವತ್ತು ಮೃದುವಾದ ತೆಳುವಾದ ಕೇವಲ ಎರಡೇ ಲೇಯರ್ ಇರುವಂತೆ ಅಕ್ಕಿ ರೊಟ್ಟಿನ ಉಕ್ಕರಿಸಿದ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಬೋದು, ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಬಾಣಲೆಯಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು 1/3 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಒಮ್ಮೆ ಕಲಕಿ 1 ನಿಮಿಷ ಬಿಸಿಯಾಗಲಿಕ್ಕೆ ಬಿಟ್ಟು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ನೀರು ಎಷ್ಟು ಹಾಕಿದ್ದೇನೆ ಅಷ್ಟೇ ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಈಗ ನೀರು ಕಡಿಮೆ ಆಗಿದೆ ಅಂತ ಅನಿಸ್ಬೋದು ನಮಗೆ. ನಂತರ ನಾವು ಇದನ್ನು ನಾದಲಿಕ್ಕಿದೆ. ಅಷ್ಟೊತ್ತಿಗೆ ಕೈನ ತಣ್ಣೀರಿನಲ್ಲಿ ಅದ್ದುಕೊಂಡು ನಾದ್ತೇವೆ. ಆಗ ಹಿಟ್ಟಿನ ಸ್ಥಿರತೆ ಸರಿಯಾಗಿ ಬರ್ತದೆ. ಹಾಗಾಗಿ ಮೊದಲು ನೀವು ಅಳತೆ ಸರಿಯಾಗಿ ಸಿಗಲಿಕ್ಕೆ ಅಂತೇಳಿ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಕಪ್ ನೀರು ಹಾಕಿ 5 ನಿಮಿಷ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಟ್ಟುಬಿಡಿ. ನಂತರ ಅದನ್ನ ಒಂದು ಪಾತ್ರೆಗೆ ಹಾಕಿ. ಇಷ್ಟರಲ್ಲೇ ಅದು ಪೂರ್ತಿ ತಣಿಯೋದಿಲ್ಲ, ಸ್ವಲ್ಪ ಬಿಸಿ ಇರ್ತದೆ. ಕೈನ ತಣ್ಣೀರಲ್ಲಿ ಅದ್ದುಕೊಂಡು ಚೆನ್ನಾಗಿ ನಾದ್ಕೊಂಡು ಇದನ್ನು ಮೃದುವಾಗಿ ಹಿಟ್ಟನ್ನು ಕಲಸಿ ತಯಾರು ಮಾಡ್ಕೊಳ್ಬೇಕು. ನಿಮಗೆ ಜಾಸ್ತಿ ಜನರಿಗೆ ಮಾಡೋದಿದ್ರೆ ಈ ಪ್ರಮಾಣನ ಹಾಗೆಯೇ ಜಾಸ್ತಿ ಮಾಡ್ಕೊಳ್ಳಿ, ನೀರು ಮತ್ತು ಅಕ್ಕಿ ಹಿಟ್ಟಿನ ಪ್ರಮಾಣನ. ಮೆತ್ತಗೆ ಹಿಟ್ಟು ಕಲಸಿ ಆದಮೇಲೆ ಸಮಭಾಗಗಳನ್ನಾಗಿ ಇದನ್ನು ಹೀಗೆ ವಿಂಗಡಿಸ್ಕೊಳ್ಬೇಕು. ನಾನು ಮಾಡಿರೋ ಪ್ರಮಾಣದಲ್ಲಿ 5 ಅಥವಾ 6 ರೊಟ್ಟಿ ಮಾಡ್ಕೊಳ್ಬೋದು. ನಾನಿಲ್ಲಿ 6 ರೊಟ್ಟಿ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಆ ಹಿಟ್ಟನ್ನೆಲ್ಲ ಒಂದು ಸಾಫ್ಟಾಗಿ ಉಂಡೆ ಥರ ಮಾಡಿ ಇಟ್ಕೊಳ್ಬೇಕು. ಒಂದು ರೊಟ್ಟಿ ತಟ್ಟುವಾಗ ಅಥವಾ ರೋಲ್ ಮಾಡುವಾಗ ಉಳಿದ ಹಿಟ್ಟುಗಳನ್ನು ಆ ಉಂಡೆಗಳನ್ನೆಲ್ಲ ಮುಚ್ಚಿ ಇಡಬೇಕು, ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಇಲ್ಲಿ ನಾನು ಬೇಕಿಂಗ್ ಶೀಟ್ ತೊಗೊಂಡಿದ್ದೇನೆ. ನೀವು ಪ್ಲಾಸ್ಟಿಕ್ ಹಾಳೆ, ಹೋಳಿಗೆ ಪೇಪರ್ ಯಾವುದು ತೊಗೊಳ್ಬೋದು. ಅದರ ಮೇಲ್ಗಡೆ ಎಣ್ಣೆ ಸವರ್ಕೊಳ್ಬೇಕು. 2 ಹಾಳೆ ತೊಗೊಂಡು 2 ಮೇಲೂ ಎಣ್ಣೆ ಸವರ್ಕೊಂಡಿದ್ದೇನೆ. ಒಂದು ಉಂಡೆನ ತೆಗೆದು ಒಂದು ಹಾಳೆ ಮೇಲಿಟ್ಟು ಅದರ ಮೇಲೆ ಇನ್ನೊಂದು ಹಾಳೆನ ಕೌಚಿ ಹಾಕಿ, ಅಂದರೆ ಎಣ್ಣೆ ಸವರಿದ ಭಾಗನ ಕೆಳಗೆ ಹಾಕಿ ಕೈಯಲ್ಲಿ ಸ್ವಲ್ಪ ತಟ್ಟಿ, ನಂತರ ಒಂದು ಸ್ವಲ್ಪ ಭಾರ ಇರುವ ವಸ್ತುವಿನ ಮೇಲೆ ಇಟ್ಟು, ಒಂದೋ ನೀವು ಈ ಚಪಾತಿ ಮಣೆ ಇಡ್ಬೋದು ಅಥವಾ ಕಬ್ಬಿಣದ ಕಾವಲಿ ಇದ್ದರೆ ಅದನ್ನು ಕೂಡ ಇಡ್ಬೋದು. ಒತ್ತಿದರೆ ಹೀಗೆ ಸುಲಭದಲ್ಲಿ ರೊಟ್ಟಿ ಮಾಡ್ಕೊಳ್ಬೋದು. ಸರಿಯಾಗಿ ರೌಂಡಾಗಿ ಬರಲಿಲ್ಲ ಅಂದರೆ ನಂತರ ಕೈಯಲ್ಲಿ ಹೀಗೆ ಶೇಪ್ ಕೊಟ್ಕೊಳ್ಬೋದು. ಇದು ಒಂದು ವಿಧಾನ ರೊಟ್ಟಿ ತಟ್ಟಲಿಕ್ಕೆ. ಇನ್ನೊಂದು ವಿಧಾನ ಅಂತ ಹೇಳಿದರೆ, ನಾವು ಚಪಾತಿ ಮಾಡಿದ ಹಾಗೆಯೇ ಮಣೆ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಅದರ ಮೇಲ್ಗಡೆನೆ ಲಟ್ಟಿಸೋದು. ಹೀಗೆ ಮಾಡುವಾಗ ಸ್ವಲ್ಪ ನಿಮಗೆ ಅಂಚು ಒಡಿಬೋದು. ಆ ಅಂಚು ಒಡಿಬಾರ್ದು, ಕರೆಕ್ಟಾಗಿ ರೌಂಡ್ ಇರಬೇಕು ಅಂತಿದ್ರೆ ನೀವು ಅದನ್ನ ಒಂದು ದೊಡ್ಡ ಪಾತ್ರೆ ಮುಚ್ಚಳ ಇದ್ದರೆ ಅದರಲ್ಲಿ ಕೌಚಿ ಹೀಗೆ ಕಟ್ ಮಾಡಿದರೆ ಸರಿಯಾಗಿ ಬರ್ತದೆ. ಬಟ್ ಅದರ ಅವಶ್ಯಕತೆ ಇಲ್ಲ, ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದು ಮಾಡುವಾಗ. ನಿಮಗೆ ಗೆಸ್ಟ್ ಇದ್ದರೆ ಅವರಿಗೆ ಬಡಿಸುವಾಗ ನೀಟಾಗಿ ಕಾಣಬೇಕು ಅಂತಿದ್ರೆ ಆ ವಿಧಾನಕ್ಕೆ ಹೋಗ್ಬೋದು. ಆದರೆ ನೀವು ಈ ಹಾಳೆಗಳ ಮಧ್ಯೆಯಲ್ಲಿ ಇಟ್ಕೊಂಡು ಮಾಡಿದಾಗ ಅಂಚು ಸ್ವಲ್ಪ ಕಡಿಮೆ ಹೊಡೀತದೆ. 2 ಕಡೆ ಚೆನ್ನಾಗಿ ಕಾಯಿಸಬೇಕು. ಕಾವಲಿ ಮೇಲಿಟ್ಟು ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಕಾಯಿಸುವಾಗ. ಒದ್ದೆ ಬಟ್ಟೆಯಿಂದ ಒಂದು ಕಡೆ ಪ್ರೆಸ್ ಮಾಡ್ಕೊಳ್ಬೇಕು ಸ್ವಲ್ಪ, ಅದರಿಂದ ಮೆತ್ತಗಾಗ್ತದೆ ಅಕ್ಕಿ ಹಿಟ್ಟು, ಅಕ್ಕಿ ರೊಟ್ಟಿ. 2 ಕಡೆ ಚೆನ್ನಾಗಿ ಕಾಯಿಸಿ ತೆಗಿಬೇಕು. ಇದು ಒಂದು ವಿಧಾನ ಕಾಯಿಸೋದು. ಇನ್ನೊಂದು ವಿಧಾನ ಅಂತ ಹೇಳಿದರೆ, ಕಾವಲಿ ಮೇಲೆ ಸ್ವಲ್ಪ ಹೊತ್ತು ಕಾಯಿಸಿ, ಅಂದರೆ ಬೇಯಿಸ್ಕೊಂಡು ನಂತರ ಅದನ್ನು ಡೈರೆಕ್ಟಾಗಿ ನಾವು ಬೆಂಕಿ ಮೇಲೇ ಇಡುವಂಥದ್ದು. ಹೀಗೆ ಯಾವ ರೀತಿ ಬೇಕಿದ್ರೂ ಮಾಡ್ಬೋದು. ಹೀಗೆ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಕಪ್ಪು ಆಗ್ಬೋದು, ಯಾಕಂದರೆ ಡೈರೆಕ್ಟ್ ಬೆಂಕಿ ಮೇಲೆ ಇಡ್ತೇವೆ. ಎಣ್ಣೆದ ಮೇಲೆ ಇಟ್ಕೊಂಡು ಕೂಡ ಸುಡ್ಬೋದು. ಇದನ್ನು ನಿಮ್ಗೆ ಇಷ್ಟವಾದ ಯಾವುದೇ ವೆಜ್ ಕರಿ ಅಥವಾ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು. ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತೆಳ್ಳಗೆ ಬಂದಿದೆ. 2 ಪದರ ಇದೆ. ತಿನ್ನಲಿಕ್ಕೂ ರುಚಿಯಾಗಿರ್ತದೆ, ಆರೋಗ್ಯಕರ ಕೂಡ. ಇದರಲ್ಲಿ ಎಣ್ಣೆ ತುಪ್ಪದ ಬಳಕೆ ಎಲ್ಲ ಏನೂ ಇಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.